ನೀವು ಲೋಕಕ್ಕೆ ಉಪ್ಪು ಮತ್ತು ಬೆಳಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸತ್ಯವೇದದ ಅತ್ಯಂತ ಪ್ರಭಾವಶಾಲಿ ಮತ್ತು ಸುಂದರವಾದ ಬೋಧನೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಯೇಸು ಕ್ರಿಸ್ತನು ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿದ ಒಂದು ಅದ್ಭುತ ಮಾತು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಮತ್ತು ಲೋಕಕ್ಕೆ ಬೆಳಕಾಗಿದ್ದೀರಿ. ಒಂದು ಕ್ಷಣ ಯೋಚಿಸಿ, ಅಡುಗೆಯಲ್ಲಿ ಉಪ್ಪಿಲ್ಲದಿದ್ದರೆ ಹೇಗಿರುತ್ತದೆ? ಕತ್ತಲಲ್ಲಿ ದೀಪವಿಲ್ಲದಿದ್ದರೆ ಜೀವನ ಹೇಗಿರುತ್ತದೆ? ಈ ಚಿಕ್ಕ ಉದಾಹರಣೆಗಳ ಮೂಲಕ ಯೇಸು ನಮಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತಾಯ 5:13 16 ವಚನಗಳ ಆಳವಾದ ಅರ್ಥವನ್ನು ತಿಳಿಯೋಣ. ನೀವು ಕ್ರಿಸ್ತರಾಗಿರಲಿ ಅಥವಾ ಜೀವನದ ಮೌಲ್ಯಗಳನ್ನು ಹುಡುಕುತ್ತಿರುವವರಾಗಿರಲಿ, ಈ ಮಾತುಗಳು ನಿಮ್ಮ ಬದುಕನ್ನು ಬದಲಿಸಬಲ್ಲವು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಮೊದಲನೆಯದಾಗಿ ವಚನ 13ರಲ್ಲಿ ಯೇಸು ಹೇಳುತ್ತಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಯಾಕೆ ಯೇಸು ನಮ್ಮನ್ನು ಚಿನ್ನ ಅಥವಾ ವಜ್ರಕ್ಕೆ ಹೋಲಿಸಲಿಲ್ಲ? ಯಾಕೆ ಉಪ್ಪಿಗೆ ಹೋಲಿಸಿದ? ಇದಕ್ಕೆ 3 ಮುಖ್ಯ ಕಾರಣಗಳಿವೆ. 1. ರುಚಿ ನೀಡುವಿಕೆ. ಉಪ್ಪು ತಾನೇ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅದು ಇರುವ ಪದಾರ್ಥಕ್ಕೆ ರುಚಿ ಕೊಡುತ್ತದೆ. ಹಾಗೆಯೇ ಒಬ್ಬ ನಂಬಿಗಸ್ತನು ತನ್ನ ಇರುವಿಕೆಯಿಂದ ಸಮಾಜಕ್ಕೆ ಪ್ರೀತಿ, ಶಾಂತಿ ಮತ್ತು ಸಂತೋಷದ ರುಚಿಯನ್ನು ನೀಡಬೇಕು. 2. ಕೆಡದಂತೆ ಕಾಪಾಡುವುದು. ಫ್ರಿಜ್ಗಳಿಲ್ಲದ ಆ ಕಾಲದಲ್ಲಿ ಮೀನು ಅಥವಾ ಮಾಂಸ ಕೆಡದಂತೆ ತಡೆಯಲು ಉಪ್ಪನ್ನು ಬಳಸುತ್ತಿದ್ದರು. ಅಂದರೆ ಈ ಲೋಕವು ಪಾಪ ಮತ್ತು ನೈತಿಕ ಅಧಃಪತನದಿಂದ ಕೊಳೆಯುತ್ತಿರುವಾಗ ನಾವು ಉಪ್ಪಿನಂತೆ ಅದನ್ನು ತಡೆಯಬೇಕು. 3. ನಿಷ್ಪ್ರಯೋಜಕ ಉಪ್ಪು. ಯೇಸು ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ. ಉಪ್ಪು ಸಪ್ಪಗಾದರೆ, ಅಂದರೆ ತನ್ನ ಗುಣ ಕಳೆದುಕೊಂಡರೆ, ಅದು ತುಳಿಯುವುದಕ್ಕೆ ಮಾತ್ರ ಯೋಗ್ಯ. ನಾವು ನಮ್ಮ ಕ್ರೈಸ್ತ ಮೌಲ್ಯಗಳನ್ನು ಕಳೆದುಕೊಂಡರೆ ನಾವು ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲದಂತಾಗುತ್ತವೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮುಂದಿನ ವಚನಗಳಲ್ಲಿ ಯೇಸು ಹೇಳುತ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕಿನ ಕೆಲಸವೇನು? ಕತ್ತಲನ್ನು ಓಡಿಸುವುದು. ಮರೆಯಾಗದ ಊರು. ಬೆಟ್ಟದ ಮೇಲಿರುವ ಊರು ಯಾರಿಗೂ ಕಾಣದಂತೆ ಇರಲು ಸಾಧ್ಯವಿಲ್ಲ. ನಾವು ಯೇಸುವಿನ ಅನುಯಾಯಿಗಳಾದ ಮೇಲೆ ನಮ್ಮ ಜೀವನ ಶೈಲಿ ಎಲ್ಲರಿಗೂ ಮಾದರಿಯಾಗಿರಬೇಕು. ನಾವು ಗುಟ್ಟಾಗಿ ದೇವ ಭಕ್ತಿ ಮಾಡಲು ಸಾಧ್ಯವಿಲ್ಲ. ಅದು ನಮ್ಮ ಕ್ರಿಯೆಗಳಲ್ಲಿ ಕಾಣಿಸಿಕೊಳ್ಳಬೇಕು. ಕೊಳಗದ ಕೆಳಗಿನ ದೀಪ. ಯಾರಾದರೂ ದೀಪ ಹಚ್ಚಿ ಅದನ್ನು ಬುಟ್ಟಿಯ ಕೊಳಗದ ಒಳಗೆ ಮುಚ್ಚಿಡುತ್ತಾರೆ? ಖಂಡಿತ ಇಲ್ಲ. ದೀಪ ಇರುವುದು ಬೆಳಕು ನೀಡಲು. ನಮ್ಮ ಜ್ಞಾನ, ನಮ್ಮ ಪ್ರೀತಿ ಮತ್ತು ನಮ್ಮ ನಂಬಿಕೆಯನ್ನು ನಮಗಷ್ಟೇ ಸೀಮಿತಗೊಳಿಸಬಾರದು. ಅದನ್ನು ಇಡೀ ಸಮಾಜಕ್ಕೆ ಹಂಚಬೇಕು. ನಮ್ಮ ಗುರಿ ಮತ್ತು ದೇವರ ಮಹಿಮೆ. ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ನಾವು ಯಾಕೆ ಬೆಳಕಿನಂತೆ ಪ್ರಕಾಶಿಸಬೇಕು? ಪ್ರಸಿದ್ಧ ಪಡೆಯಲಿಕ್ಕ ಅಲ್ಲ. ಯೇಸು ಹೇಳುತ್ತಾನೆ, ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಜನರು ಕೊಂಡಾಡುವರು. ಇಲ್ಲಿ ಗಮನಿಸಿ, ಜನರು ನಮ್ಮನ್ನು ನೋಡಿ ಮೆಚ್ಚುವುದಲ್ಲ, ನಮ್ಮ ಮೂಲಕ ದೇವರನ್ನು ಸ್ತುತಿಸಬೇಕು. ನಾವು ಒಬ್ಬರಿಗೆ ಸಹಾಯ ಮಾಡಿದಾಗ, ನಾವು ಕ್ಷಮಿಸಿದಾಗ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಜನರು ಕೇಳಬೇಕು, ಇವರಿಗೆ ಇಷ್ಟು ತಾಳ್ಮೆ, ಪ್ರೀತಿ ಎಲ್ಲಿಂದ ಬಂತು? ಆಗ ಅವರಿಗೆ ದೇವರ ಪ್ರೀತಿಯ ಪರಿಚಯವಾಗುತ್ತದೆ. ನಮ್ಮ ಬದುಕು ದೇವರಿಗೆ ಸಲ್ಲುವ ಒಂದು ಸುಂದರವಾದ ಕೀರ್ತನೆಯಾಗಬೇಕು. ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ಧ್ಯಾನದ ಸಾರಾಂಶ ಇಷ್ಟೇ. ನೀವು ಎಲ್ಲೇ ಇರಿ, ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ, ಅಲ್ಲಿ ನೀವು ಉಪ್ಪು ಮತ್ತು ಬೆಳಕು ಆಗಿರಲು ಸಾಧ್ಯವೇ? ಕತ್ತಲೆ ಹೆಚ್ಚಾಗಿದೆ ಎಂದು ದೂರುವ ಬದಲು ಒಂದು ಚಿಕ್ಕ ದೀಪವಾಗಿ ನಾವು ಪ್ರಕಾಶಿಸೋಣ. ಸಮಾಜದಲ್ಲಿ ದ್ವೇಷ ಹೆಚ್ಚಾದಾಗ ಉಪ್ಪಿನಂತೆ ಪ್ರೀತಿಯ ರುಚಿಯನ್ನು ಹರಡೋಣ. ನೆನಪಿಡಿ, ನೀವು ಲೋಕಕ್ಕೆ ಅತ್ಯಂತ ಅವಶ್ಯಕವಾದ ವ್ಯಕ್ತಿಗಳು. ದೇವರು ನಿಮ್ಮನ್ನು ವಿಶೇಷ ಉದ್ದೇಶಕ್ಕಾಗಿ ಈ ಭೂಮಿಯ ಮೇಲೆ ಇಟ್ಟಿದ್ದಾನೆ. ಈ ವಾರ ಕನಿಷ್ಠ ಒಬ್ಬರಿಗಾದರೂ ಬೆಳಕಾಗಲು ಪ್ರಯತ್ನಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತಾಯ 5:16 ಈ ಸಂದೇಶ ನಿಮ್ಮ ಜೀವನದಲ್ಲಿ ಹೊಸ ಆಶಯವನ್ನು ತರಲಿ ಎಂದು ಹಾರೈಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. ಧನ್ಯವಾದಗಳು.